ನಮಸ್ಕಾರ. ಸದಾನ್ ಭಾವನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಅಂಜಲಿ ನಿಂಬಾಳ್ಕರ್ ಖಾನಾಪುರದ ಮಾಜಿ ಶಾಸಕಿ ಮತ್ತೊಮ್ಮೆ ಆಯ್ಕೆ ಆಗಬೇಕು ಅಂತೇಳಿ ಅಲ್ಲಿಯ ಜನ ಹೇಳ್ತಾ ಇದ್ದಾರೆ. ಯಾಕಂದರೆ ಹಲೇಕರ್ ಅವರು ಬಂದಿದ್ದಾರೆ, ಅವರು ತಮ್ಮ ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ, ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಆರೋಪವನ್ನು ಕೂಡ ಎಲ್ಲರೂ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದವರು ಅಷ್ಟೇ ಅಲ್ಲ, BJP ಪಕ್ಷದವರು ಅದನ್ನು ಮಾಡ್ತಾಯಿದ್ದಾರೆ. 4-5 ಜನರನ್ನು ತೆಗೆದುಕೊಳ್ತಾರೆ. ನಂತರ ವಿಠಲ್ ಹಲೇಕರ್ ಅವರು, ಅವ್ರ ಹಿಂದೆ ಮರಳು ಮಾಫಿಯಾ ಇದೆ ಅಂತ ಆರೋಪನೂ ಇದೆ. ಇವ್ರೇನು ಹೇಳ್ತಾರೆ, ವಿಠಲ್ ಹಲೇಕರ್ ನಮಗೆ ಸರ್ಕಾರ ಸ್ಪಂದನೆ ಮಾಡ್ತಾಯಿಲ್ಲ, ಒಂದೇ ₹1 ಬಿಡುಗಡೆ ಮಾಡಿಲ್ಲ, ನಾವು ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಿ ಮನವಿ ಅರ್ಪಿಸಿದ್ರು ಕೂಡ ಕೆಲಸ ಮಾಡ್ತಾಯಿಲ್ಲ ಅಂತ ಆರೋಪ. ಆದರೆ ಅದೇ ಅಂಜಲಿ ನಿಂಬಾಳ್ಕರ್ ಅವರು ಅಭಿವೃದ್ಧಿ ಕೆಲಸಗಳನ್ನು ಮುಖ್ಯಮಂತ್ರಿ ಮುಂದೆ ಕುಳಿತುಕೊಂಡು ಮಾಡ್ಕೊಂಡು ಬರ್ತಾಯಿದ್ದಾರೆ. ನೀವು ಶಾಸಕರು, ನೀವು ಒತ್ತಾಯ ಮಾಡಬೇಕಾಗ್ತದೆ. ಎಲ್ಲೆಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಿಂಬಾಳ್ಕರ್ ಮಾಡಿದ ಅಂತಂದರೆ, ಖಾನಾಪುರ ತಹಶೀಲ್ದಾರ್ ಆವರಣ ರಿಪೇರಿಗೆ 5 ಲಕ್ಷ, ನಂತರ ವರ್ಧೆ ಕಾಲನಿಯಲ್ಲಿರುವ ಉದ್ಯಾನವನಕ್ಕೆ 3 ಲಕ್ಷ, ಡಾಕ್ಟರ್ ಅಂಬೇಡ್ಕರ್ ಉದ್ಯಾನ ಅಭಿವೃದ್ಧಿಗೆ 5 ಲಕ್ಷ, ಖಾನಾಪುರ ಪಟ್ಟಣದ ಜಾಂಬೋಟಿ ಸರ್ಕಲ್ನಿರುವ ಹುತಾತ್ಮ ಚೌಕ್ ಅಭಿವೃದ್ಧಿಗೆ 3 ಲಕ್ಷ, ನಂತರ ಖಾನಾಪುರ ಪಟ್ಟಣದ ಪಂಚಾಯಿತಿಯ ಎಲ್ಲ ಕ್ರಿಯಾ ಯೋಜನೆಗಳಿಗೆ ಕಾಮಗಾರಿಗೆ ಹಣವನ್ನು ಮಂಜೂರು ಮಾಡ್ಕೊಂಡು ಬರ್ತಾಯಿದ್ದಾರೆ. ಕ್ರಿಯಾ ಯೋಜನೆ ಅಷ್ಟೇ ಅಲ್ಲ, ಹಣವನ್ನು ಮಂಜೂರು ಮಾಡ್ಕೊಂಡು ಬರ್ತಾಯಿದ್ದಾರೆ. ಇನ್ನು ಏನು ಹೇಳ್ತಾರೆ ಅಂದರೆ, ಖಾನಾಪುರ ವಿಕಾಸ್ ಆಘಾಡಿ ಅಲ್ಲ, ಇದು ಹಲೇಕರ್ ವಿಕಾಸ್ ಆಘಾಡಿ ಅಂತ ಒಂದು ಆರೋಪ ಮಾಡ್ತಾರೆ. ಇನ್ನು ಹಲಸಿ ಬಹು ನೀರು ಕುಡಿಯೋ ಗ್ರಾಮ ಯೋಜನೆ, JJM ಕಾಮಗಾರಿಗಳನ್ನು ಕೂಡ ಇವರು ವ್ಯವಸ್ಥಿತವಾಗಿ ಮಾಡ್ತಾಯಿದ್ದಾರೆ. ಅವರು ಅಂಜಲಿ ನಿಂಬಾಳ್ಕರ್ ಅವರು ಶಾಸಕರಲ್ಲ. ಶಾಸಕರು ಸಹಕಾರಿ ವಲಯದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ, ಅದು ಬೇರೆ. ಅದರ ಅಭಿವೃದ್ಧಿ ದೃಷ್ಟಿಯಿಂದ ಸಂಪೂರ್ಣವಾಗಿ ಹಿಂದೆ ಬಿದ್ದಿದ್ದಾರೆ, ಅನುಭವ ಕಡಿಮೆ. ಇನ್ನು ಸರ್ಕಾರನೂ ಕೂಡ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಹೀಗಾಗಿ ಅಂಜಲಿ ನಿಂಬಾಳ್ಕರ್ ಅವರು ಎಲ್ಲಿ ಹೋಗ್ತಾರೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಕೊಳ್ತಾ ಇದ್ದಾರೆ, ಹಿಂದೆ ಮುಂದೆ ನೋಡ್ತಾ ಇಲ್ಲ. ಇಂಡೈರೆಕ್ಟಾಗಿ ಕೆಲಸವನ್ನು ಇವರು ಮಾಡ್ತಾಯಿದ್ದಾರೆ. ಈ ಹಿಂದೆ ಶಾಸಕರಿದ್ದಾಗ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು, ಆಸ್ಪತ್ರೆಗಳನ್ನು ಕಟ್ಟಿದರು, ಸ್ಕೂಲ್ ಬಿಲ್ಡಿಂಗ್ಗಳನ್ನು ಹೆಚ್ಚು ಕಟ್ಟಿದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ನೀರಾವರಿ ಯೋಜನೆಗಳ ಬಗ್ಗೆ ಕುಲಂಕಷವಾದ ಚರ್ಚೆ ಮಾಡ್ತಾಯಿದ್ರು, ಮಹಿಳೆಯರಿಗೆ ಭೇಟಿ ಆಗ್ತಾಯಿದ್ರು, ಅಲ್ಲಿಯ ಜನರ ಸಮಸ್ಯೆಯನ್ನು ಆಲಿಸ್ತಾಯಿದ್ರು. ಆದರೂ ಕೂಡ ಯಾಕೆ ಸೋಲಿಸಿದ್ರು ಅದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಮ್ಮೆ ಕಾಂಗ್ರೆಸ್ ಅವರು ಆರಿಸಿ ಬರ್ತಾರೆ, ಇನ್ನೊಮ್ಮೆ BJP ಅವರು ಆರಿಸಿ ಬರ್ತಾರೆ, ಇನ್ನೊಮ್ಮೆ ಸಮಿತಿಯವರು ಆರಿಸಿ ಬರ್ತಾರೆ. ಇಲ್ಲಿ ಸತತವಾಗಿ ಯಾವುದೇ ನಾಯಕರನ್ನ ಆಯ್ಕೆ ಮಾಡ್ತಾಯಿಲ್ಲ ಜನ. ಅಂದರೆ ಜಾನ ಇದ್ದಾರೆ ಕರ್ನಾಟಕದಲ್ಲಿರ್ತಕ್ಕಂಥ. ಏನು ಒಮ್ಮೆ BJP ಸರ್ಕಾರ ಬರ್ತೈತಿ, ಒಮ್ಮೆ ಕಾಂಗ್ರೆಸ್ ಸರ್ಕಾರ ಬರ್ತೈತಿ, ಆ ರೀತಿ ಇಲ್ಲೂ ಕೂಡ ಅದೇ ಇದೆ. ಆದರೆ ಅಂಜಲಿ ನಿಂಬಾಳ್ಕರ್ ಮತ್ತೆ ಶಾಸಕರಾಗಬೇಕು ಅಂತೇಳಿ ಭಾಳ ಜನರು ನಾವು ವಿಚಾರ ಮಾಡಿದಾಗ ಹೇಳಿದರು. ಇಲ್ಲಿ ಮನೆಗೆ ಹೋದಾಗ ಭೇಟಿ ಆಗ್ತಾರೆ, ಮೊದಲು ಭೇಟಿ ಆಗ್ತಾ ಇರಲಿಲ್ಲ, ಇವರು ತಮ್ಮ ಭೇಟಿ ಆಗ್ತಾರೆ. ನಂತರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸದಾ ಚರ್ಚೆ ನಡೀತಾ ಇದೆ. ನಾವೇನು ತಿಳ್ಕೊಂಡು ಇವರು ಸೋತ ನಂತರ ಈ ಕಾರ್ಯವನ್ನು ಮಾಡ್ತಾಯಿದ್ದಾರೆ ಅಂತೇಳಿ. ಆದರೆ ಶಾಸಕರಿದ್ದಾಗ ಕೂಡ ಅನೇಕ ಬಾರಿ ನಾವು ಹೋಗಿದ್ದು, ಅವಾಗ ಕೂಡ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಅನುಭವಗಳನ್ನು ಮತ್ತು ಬಲ್ಲವರನ್ನು ಯಾವ ಊರಲ್ಲಿ ಏನೇನು ಕಡಿಮೆ ಇದೆ ಅಂತ ಅಲ್ಲಿಯೇ ಕಾರ್ಯಕರ್ತರನ್ನು ಕರೆಸ್ಕೊಂಡು ಮಾತಾಡ್ತಾಯಿದ್ರು. ನಂತರ ಮಕ್ಕಳಿಗೆ ಸ್ಕೂಲ್ ಬ್ಯಾಗ, ನೋಟ್ಬುಕ್ ಕೊಡ್ತಾಯಿದ್ರು. ಗರ್ಭಿಣಿ ಮಹಿಳೆಗೆ ಅನೇಕ ವಿಷಯಗಳಲ್ಲಿ ಸಲಹೆ ಸೂಚನೆಯನ್ನು ಕೊಡ್ತಾಯಿದ್ರು. ಕೋವಿಡ್ದಲ್ಲಿ ದೊಡ್ಡ ಸಹಾಯವನ್ನು ಮಾಡಿದರು. ನಂತರ ಲೈನ್ಮನ್ಗಳಿಗೆ ರೇನ್ಕೋಟ್ಗಳನ್ನು ಕೊಡ್ತಾಯಿದ್ರು. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿದ್ರು, ತಮ್ಮ ಸ್ವಂತ ಹಣದಿಂದ ಕೂಡ ಮಾಡ್ತಾಯಿದ್ರು. ಇಂಥ ಅಂಜಲಿ ನಿಂಬಾಳ್ಕರ್ ಮತ್ತೊಮ್ಮೆ ಶಾಸಕರಾದರೆ ಭಾಳ ಒಳ್ಳೆಯದು ಅಂಥೇಳಿ ಅಲ್ಲಿ ಜನರ ಅನಿಸಿಕೆ ನಾವು ಹೇಳ್ತಾ ಇದ್ದೇವೆ. ನಮ್ಮ ಅನಿಸಿಕೆ ಇದರಲ್ಲಿ ಯಾವುದೂ ಒಂದು ಇಲ್ಲ. ಹಲೇಕರ್ ಬಗ್ಗೆ ನೆಗೆಟಿವ್ ಥಿಂಕಿಂಗ್ ಇಲ್ಲ, ನಂತರ ಅಂಜಲಿ ನಿಂಬಾಳ್ಕರ್ಗೆ ಪಾಸಿಟಿವ್ ಇಲ್ಲ. ನಾವು ಅಲ್ಲಿ ಈ ಸದ್ಯಕ್ಕೆ ಏನು ಚರ್ಚೆ ನಡೆದಿದೆ, 2.5 ವರ್ಷ ಆಯ್ತು, ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಯಾಕೆ ಕುಂಠಿತಾಗಿವೆ. ಹಲೇಕರ್ ಹೇಳ್ತಾರೆ, ಅಭಿವೃದ್ಧಿ ಕಾರ್ಯಗಳು ಯಾಕೆ ಆಗ್ತಾಯಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಇವರು ಹೇಳ್ತಾರೆ. ಹಿಂದಿನ ಅನುದಾನದಲ್ಲಿ ನಾನು ಕೆಲಸವನ್ನು ಮಾಡಿಸ್ತಾ ಇದ್ದೇನೆ ಅಂತ. ಹಿಂದಿನ ಅನುದಾನ ಅಂದರೆ ಅಂಜಲಿ ನಿಂಬಾಳ್ಕರ್ ಅವರು ಬಿಡುಗಡೆ ಮಾಡಿಕೊಂಡು ಬಂದಂಥ ಅನುದಾನ ಅಂತ ಹೇಳಬೇಕಾಗ್ತದೆ. ಅಂಜಲಿ ನಿಂಬಾಳ್ಕರ್ ಅದನ್ನೇ ಹೇಳಿದ್ದಾರೆ, ಹಿಂದೆ ನಾನು ಬಿಡುಗಡೆ ಮಾಡಿಕೊಂಡಂಥ ಅನುದಾನದಲ್ಲಿ ಇವರು ಕೆಲಸವನ್ನು ಪೂರ್ಣಗೊಳಿಸಿದ್ರೆ. ಅದು ನಾವು ಹಲೇಕರ್ ಅವ್ರು ಕೇಳ್ತೇವೆ, ನೀವು ಮುಖ್ಯಮಂತ್ರಿಗಳು ಭೇಟಿಯಾಗಿ ಪ್ರೆಷರ್ ತಂದು ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಫಂಡ್ ಏನಿದೆ ಅದನ್ನು ತೆಗೆದುಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೇವೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.